ಭಾರತದಂತ ಬೃಹತ್ ಪ್ರಜಾಪ್ರಭುತ್ವ ದೇಶದಲ್ಲಿ ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದುಗಳ ಬಗ್ಗೆ ನ್ಯಾಯ ಪರಿಣಿತರ ಚರ್ಚೆ ಇಂದು ಅತ್ಯಂತ ಜರೂರಾಗಿದೆ ಎಂದು ಸಿಕ್ಯಾಬ್ ಮಹಿಳಾ ಪದವಿ ಕಾಲೇಜಿನ ಆಡಳಿತ ಮಂಡಳಿ ಚೇರ್ಮನ್ ರಿಯಾಜ್ ಫಾರೂಕಿ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇಲ್ಲಿನ ಸಿಕ್ಯಾಬ್ ಕಾನೂನು ಕಾಲೇಜಿನ 2ನೇ ಬ್ಯಾಚ್ನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿ ತರಗತಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. Law students, it is so well debated, your subject is so well debated, so warm in the country that every day you just take a newspaper, you have law there. I don't know what is happening. There is a very thin layer between justice and injustice. There is a very thin layer between what is right or wrong. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಿಕ್ಯಾಬ್ ಸಂಸ್ಥೆಯ ಕಾರ್ಯದರ್ಶಿ ಎಎಸ್ ಪಾಟೀಲ್ ಮಾತನಾಡಿ, ಇಂದಿನ ಕಾಲದಲ್ಲಿ ಉತ್ತಮ ವಕೀಲರು ಹಾಗೂ ನ್ಯಾಯವಾದಿಗಳಿಗೆ ಅತ್ಯಂತ ಹೆಚ್ಚಿನ ಬೆಲೆ ಇದೆ. ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ತರ್ಕಬದ್ಧವಾಗಿ ಪಾಂಡಿತ್ಯದಿಂದ ವಾದ ಮಾಡುವ ವಕೀಲರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸ್ಥಾನಕ್ಕೂ ಏರುವ ಸಾಧ್ಯತೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾನೂನು ನೀವೇನು ನ್ಯಾಯವಾದಿಗಳು ಆಗ್ತಾ ಇದ್ದೀರಿ, ಥ್ರೋ ನಾಲೆಜ್ ನಿಮ್ಮಲ್ಲಿ ಇತ್ತಂದ್ರೆ ನೀವು ಎಲ್ಲಾ ರೀತಿಯಿಂದ ಈ ಭಾರತ ದೇಶವನ್ನು ಮ್ಯಾನೇಜ್ ಮಾಡಬಹುದು. ಭಾರತ ದೇಶ ತುಂಬಾ ನೀವು ಸೇವೆ ಮಾಡುವಂತ ಫೀಲ್ಡ್ ನಿಮ್ದು. ಯಾಕೆ ನಾಲೆಜ್ ನಿಮ್ ಕಾನೂನು ಜ್ಞಾನ ಇರ್ತದೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಕ್ಯಾಬ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರು ಮಾತನಾಡಿ, ಕಾನೂನು ವೃತ್ತಿ ಕೈಗೊಳ್ಳುವ ವಿದ್ಯಾರ್ಥಿಗಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತಿ ಅವಶ್ಯ ಎಂದು ನುಡಿದರು. For you, a good knowledge of English is absolutely necessary. Not only knowledge of English, but good knowledge of Kannada also. Then you will be able to command a great field of your workforce. We are supposed to start sports activity also. In sports activity, some of our students have already started shuttle badminton. We would like to continue that and give you sufficient time and experience. ಸಮಾರಂಭದಲ್ಲಿ ಡಾಕ್ಟರ್ ಸುಜಾ ಪುಣೇಕರ್ ಮಾತನಾಡಿ, ನಮ್ಮ ವಿಚಾರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. If you cannot talk in public, you should not become a lawyer. If you cannot come to the stage and if you cannot speak in a very convincing and a very confident manner, you should not become a lawyer. ಪವಿತ್ರ ಖುರಾನ್ ಹಾಗೂ ಭಗವದ್ಗೀತೆ ಪಠಣವನ್ನು ಕುಮಾರಿ ಸುಹೇಲ್ ಟಫಾಲ್ ಹಾಗೂ ಕುಮಾರಿ ಕೀರ್ತಿ ಸಿಂಧೆ, ಕುಮಾರಿ ವರ್ಷಿಣಿ ಮಲ್ಲಸ್ಗುರಿ ವಚನ ಪಠಣ ನೆರವೇರಿಸಿದರು. ವೇದಿಕೆಯ ಮೇಲೆ ವಿವಿಧ ಕಾಲೇಜುಗಳ ಪ್ರಾಚಾರ್ಯರಾದ ಡಾಕ್ಟರ್ ಎಚ್.ಕೆ. ಎಡಹಳ್ಳಿ, ಪ್ರೊಫೆಸರ್ ಬಿ.ಎಂ. ಗುರುಡಿ, ಪ್ರೊಫೆಸರ್ ಎಂ. ಇರ್ಫಾನ್ ಹಾಗೂ ಪ್ರೊಫೆಸರ್ ಸುಜಾತಾ ಕಟ್ಟಿಮನಿ ಉಪಸ್ಥಿತರಿದ್ದರು. ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ.ಎಸ್. ಕಟಾರೆ, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಕೆಂಗನಾಳ್, ಪ್ರೊಫೆಸರ್ ದಫೇದಾರ್, ಶೌಕತ್ ಅಲಿ ಎಲಿಗಾರ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುಮಾರಿ ನೂರೈನ್ ಫಾತಿಮಾ ಹಾಗೂ ಕುಮಾರಿ ಸೈಯದಾ ಬಿಬಿ ಮಾರಿಯಾ ಖತೀಬ್ ನಿರೂಪಿಸಿದರು. ಕುಮಾರಿ ತನಾಜ್ ಮುಲ್ಲಾ ಸ್ವಾಗತಿಸಿದರು. ಕುಮಾರಿ ತಹಸೀನ್ ನಾಯಕ್ವಾಡಿ ವಂದನಾರ್ಪಣೆಯನ್ನು ನೆರವೇರಿಸಿದರು.